ಈಗ ಸ್ಟ್ಯಾಂಡಿಂಗ್ ಆಸನಾಸ್ ಮಾಡೋಣ. ಸೊ ಮೊದಲಲ್ಲಿ ತಾಡಾಸನ. ಫಸ್ಟ್ ಸಮಸ್ಥಿತಿ ಬರಬೇಕು. ಎರಡು ಕಾಲುಗಳನ್ನು ನೀಟಾಗಿ ಜೋಡಿಸಿ ಸಮಸ್ಥಿತಿ. ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ಹೆಬ್ಬೆರಳು ಕೂಡಿರಲಿ. ಬ್ರೀದ್ ಇನ್. ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಕೈನ ಕಂಪ್ಲೀಟ್ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಪೂರ್ತಿ. ಬ್ರೀದ್ ಇನ್. ಉಸಿರು ತಗೊಳ್ಳಿ ಕಂಪ್ಲೀಟಾಗಿ. ಟೋಸ್ ಮೇಲೆ ಬನ್ನಿ. ಟೋಸ್ ಮೇಲೆ ಫುಲ್ ಎಳಿತಾ ಹೋಗಿ. ಬ್ಯಾಕ್ ಪೇಯ್ನು, ಸ್ಲಿಪ್ ಡಿಸ್ಕ್ ಇರೋರಿಗೆ ತುಂಬ ಇಂಪಾರ್ಟೆಂಟ್ ಆಸನ ಇದು. ಫೋಕಸಿಂಗಿಗೆ ಕಾನ್ಸಂಟ್ರೇಷನ್ ನಿಮ್ಮ ಮುಂದೆ ಒಂದು ಸ್ಟೇಬಲ್ ಆಗಿರಲಿ. ಕೈನ ಪೂರ್ತಿ ಸ್ಟ್ರೆಚ್ ಮಾಡಿ. ಇನ್ನೂ ಎಳೀರಿ. ಹ್ಯಾಂಡ್ಸ್ ರೈಟ್. ಸ್ಲೋ ಬ್ರೀದಿಂಗ್. ಉಸಿರಾಟ ನಿಧಾನವಾಗಿರಲಿ. ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಬಾಡಿ ಬ್ಯಾಲೆನ್ಸ್ ಇಂಪ್ರೂವ್ಮೆಂಟನ್ನು ಅಬ್ಸರ್ವ್ ಮಾಡಿ. ಬ್ರೀದ್ ಔಟ್. ಸ್ಲೋ ಆಗಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈನ ಕೆಳಗಿಳಿಸಿ. From here we'll go to Bhadrasana. Slowly fold your legs one by one. First fold your right leg and then your left leg. Let your feet face to each other. You can interlock your fingers. Catch hold your feet by both the hands. Now inhale once and exhale. Further you can pull the heel towards your perineum. If possible you can reach your heel to the perineum. So keep the back straight. Those who have knee pain, observe, you're not supposed to practice. So if you feel that you have knee pain, avoid practicing this and keep observing your breathing in the final position. So this posture helps to relieve sciatica and also it strengthens the pelvic floor muscles during pregnancy. Women can practice. Now slowly as you exhale, you can release your hands, stretch out your legs one by one. Shitila Dandasana. Relax. ಮುಂದಿನ ಆಸನ ಮಕರಾಸನ. ಎಲ್ಲರೂ ತಮ್ಮ ಹೊಟ್ಟೆಯ ಮೇಲೆ ಬನ್ನಿ. ಸ್ಟ್ರೆಚ್ ಔಟ್ ಯುವರ್ ಲೆಗ್ಸ್ ಆ್ಯಂಡ್ ಪಾಯಿಂಟ್ ಯುವರ್ ಟೋಸ್ ಔಟ್ವರ್ಡ್ಸ್. ತಮ್ಮ ಎರಡೂ ಕೈಗಳನ್ನು ಫೋಲ್ಡ್ ಬೋತ್ ಯುವರ್ ಹ್ಯಾಂಡ್ಸ್. ಒನ್ ರೈಟ್ ಹ್ಯಾಂಡ್ ಆನ್ ಯುವರ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ rest your head on your hands and turn your head either to your left or to the right and stay there. Very good practice to release your whole body and relax your whole body. Rise up from your chest, your stomach till your navel region. ಆದಷ್ಟು ಮೇಲೆ ಬನ್ನಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ವೆರಿ ಗುಡ್ ಪ್ರಾಕ್ಟೀಸ್ ಫಾರ್ ಬ್ಯಾಕ್ ಏಕ್, ಫಾರ್ ರಿಲೀವಿಂಗ್ ಬ್ಯಾಕ್ ಏಕ್. ನಂತರದ ಅಭ್ಯಾಸಗಳು ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಅಭ್ಯಾಸಗಳು. ಸುಪೈನ್ ಪೋಸ್ಚರ್ ಅಂತ ಕರಿತೀವಿ. ಮೊದಲಿಗೆ ಸೇತು ಬಂದಾಸನ. ಸೇತು ಅಂದಿದ ತಕ್ಷಣ ಗೊತ್ತಾಗುತ್ತೆ ಬ್ರಿಡ್ಜ್ ಅಂತ. ಈ ಆಸನವು ಸೇತುವಿನ ಹಾಗೆ ಇರೋದ್ರಿಂದ ಇದಕ್ಕೆ ಸೇತು ಬಂದಾಸನ ಅಂತ ಹೆಸರು. ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಕೈಗಳು ನಿಮ್ಮ ದೇಹ ಪಕ್ಕದಲ್ಲಿರಲಿ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡು ಕಾಲುಗಳನ್ನು ಮರ್ಚಿ ನಿಮ್ಮ ಪಾದಗಳನ್ನು ಹತ್ತಿರವಾಗಿ ನಿಮ್ಮ ದೇಹಕ್ಕೆ, ಆದರೆ ಎರಡು ಕೈಗಳಿಂದ ನಿಮ್ಮ ಆ್ಯಂಕಲ್ ಜಾಯಿಂಟ್ಸ್ನ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇಲ್ಲ ಅಂದರೆ ನಿಮ್ಮ ದೇಹದ ಪಕ್ಕದಲ್ಲಿಟ್ಟರೂ ಪರವಾಗಿಲ್ಲ. ಕತ್ತಿನ ಭಾಗ ನೇರ, ಭುಜದ ಭಾಗ ನೇರ, ಸಮತಳವಾಗಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ಮೇಲ್ ಮಾಡ್ತಾ ಬನ್ನಿ. ಸೈಮಲ್ಟೇನಿಯಸ್ಲಿ ನಿಮ್ಮ ಚಿನ್ನ ಅಪ್ಪರ್ ಚೆಸ್ಟ್ಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಬನ್ನಿ. ಉಸಿರಾಟ ಸಹಜವಾಗಿರಲಿ. ಆಗದೇ ಇರೋರು ಕೈ ಬಿಟ್ಟು ಸೊಂಟನ ಪುಷ್ ಮಾಡ್ಬೋದು. ನಿಧಾನವಾಗಿ ಉಸಿರು ಬಿಡುತ್ತಾ ಸೊಂಟದ ಭಾಗವನ್ನು ಕೆಳಗಡೆ ಇಳಿಸಿ. ಹಾಗೆ ನಿಧಾನವಾಗಿ ಕಾಲನ್ನ ಒಂದೊಂದೇ ಸ್ಟ್ರೆಚ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. The most difficult asana now, Shavasana. Spread your legs wide apart. Spread your hands wide apart. I'll let you know why it is most difficult asana. I want you all to close your eyes throughout this process of Shavasana for few seconds.
ದೀರ್ಘ ಉಸಿರಾಟ, deep breathing and deep exhalation. This practice releases all the stress, strain and anxiety from your body. ನಾಡಿ ಶೋಧನ ಪ್ರಾಣಾಯಾಮ. ನಿಧಾನವಾಗಿ ಮುಚ್ಚಿದ ಕಣ್ಣಿನಿಂದ ನಿಮ್ಮ ಬಲಹಸ್ತದಿಂದ ಟೇಕ್ ಯುವರ್ ರೈಟ್ ಹ್ಯಾಂಡ್ ಆ್ಯಂಡ್ ಹೋಲ್ಡ್ ದ ಮುದ್ರಾ, ನಾಸಿಕ ಮುದ್ರಾ. With the ring finger, close your left nostril and close your right nostril from the thumb finger. ನಿಧಾನವಾಗಿ ಬಲ ಹೊಳ್ಳೆಗಳಿಂದ ಟೇಕ್ ಯೋರ್ ಎಕ್ಸೇಲ್ ಥ್ರೂ ರೈಟ್ ನಾಸ್ಟ್ರಿಲ್, ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಿಲ್, ಇನ್ಹೇಲ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. ನಿಧಾನವಾಗಿ ಎಡಹೊಳ್ಳೆಗಳಿಂದ ನಿಧಾನವಾಗಿ ಉಸಿರು ತಗೊತ ಕ್ಲೋಸ್ ಯುವರ್ ಲೆಫ್ಟ್ ನಾಸ್ಟ್ರಿಲ್, ಓಪನ್ ಯುವರ್ ರೈಟ್ ನಾಸ್ಟ್ರಿಲ್, ದೆನ್ ಎಕ್ಸೇಲ್ ಥ್ರೂ ರೈಟ್ ನಾಸ್ಟ್ರಿಲ್. Breath is the bridge between the body and the mind. ನಮ್ಮ ದೇಹ, ಶರೀರ ಹಾಗೂ ಮನಸ್ಸಿನ ಮಧ್ಯದಲ್ಲಿ ಒಂದು ಸೇತುವಾಗಿರೋದು ಉಸಿರಾಟ, ಶ್ವಾಸ. ಶ್ವಾಸದ ಕಡೆ ಸಂಪೂರ್ಣ ಗಮನ ಇರಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿರುವಂತಹ ಎಲ್ಲ ನಮ್ಮ ಯೋಗ ಶಿಕ್ಷಕರಿಗೆ ಆಯುಷ್ ಟಿವಿ ಪರವಾಗಿ ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮದ ರೂವಾರಿಗಳ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ. ಥ್ಯಾಂಕ್ ಯು. ನನಗೂ ಸಿಕ್ಕಿದೆ, ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರೂ ಕೊಟ್ಬಿಡ್ತೀನಿ ನಾನು ಅದನ್ನು. ಡಾಕ್ಟರ್ ಸತ್ಯಪ್ರಕಾಶ್ ಅವರು ಫ್ರಮ್ ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿ.